ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ತಾಲೂಕಿನ ನಂದೂರು ಗ್ರಾಮದ ಬಾಪುನಾಯಕ್ ತಾಂಡದಲ್ಲಿರುವಂಥ ಏನು ಸಾಕಷ್ಟು ಹೊಲಗಳಲ್ಲಿ ಬೆಳೆದಂಥ ತೋಟಗಾರಿಕಾ ಬೆಳೆಗಳು ನಾಶವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಿಶನ್ ರಾಠೋಡ್ ಎಂಬುವರ ತೋಟದಲ್ಲಿ ಬೆಳೆದಂಥ ಬಾಳೆ ಇದೀಗ ಸಂಪೂರ್ಣವಾಗಿ ನೆಲಕ್ಕುಳಿ ಬಿದ್ದಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅಂದರೆ ಬಾಪುನಾಯಕ್ ತಾಂಡದ ಕಿಶನ್ ರಾಠೋಡ್ ಅವರ ತೋಟದಲ್ಲಿ ಇದೀಗ ನಾನಿರುವಂಥದ್ದು. ಇದು ಬಾಳೆಯ ಗೊನೆಗಳು ಯಾವ ರೀತಿಯಾಗಿ ನೆಲಕ್ಕೂಳಿ ಬಿದ್ದಿದೆ ಅನ್ನುವಂಥದ್ದು. 3 ಎಕರೆ ಜಮೀನಿನಲ್ಲಿ ಸುಮಾರು 4,000ಕ್ಕೂ ಅಧಿಕ ಏನು ಬಾಳೆ ನಾಟಿಯನ್ನು ಮಾಡಿದರು. ಅದರಲ್ಲಿ ಇದೀಗ 3,000ಕ್ಕೂ ಅಧಿಕ ಬಾಳೆ ದಿಂಡುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಕಳೆದ 1 ವರ್ಷಗಳಿಂದಲೂ ಕೂಡ ಮಗುವಿನಂತೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಂಥ ಬಾಳೆ ಒಂದೇ ಒಂದು ರಾತ್ರಿ ಬಿರುಗಾಳಿ ಸಹಿತ ಸುರಿದಂಥ ಮಳೆಗೆ ಇದೀಗ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಬೆಳಗ್ಗೆ ತಮ್ಮ ಹೊಲಗಳಿಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ರೈತರು ನಿಜಕ್ಕೂ ಇದನ್ನು ನೋಡಿ ಶಾಕ್ ಆಗಿ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂತಂದರೆ ಇನ್ನೇನು 1-1.5 ತಿಂಗಳಲ್ಲಿ ಈ ಬಾಳೆ ಎಲ್ಲವೂ ಕೂಡ ಕೈಗೆ ಬರ್ತಾ ಇತ್ತು. ಆದರೆ ಇವತ್ತು ಕೈಗೆ ಬರಬೇಕಾದಂಥ ಬಾಳೆ ಸಂಪೂರ್ಣವಾಗಿ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಸುಮಾರು 3 ಎಕರೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಏನು ಹಣವನ್ನು ಸಾಲ ಸೋಲ ಮಾಡಿ ಬೆಳೆದಿದ್ರು. ಆದರೆ ಬಹುತೇಕ ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಎಲ್ಲ ಬಾಳೆಗಳು ಕೂಡ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಈ ರೀತಿಯಾದಂಥ ಸನ್ನಿವೇಶದಲ್ಲಿ ಇರೋ ಅಲ್ಪ ಸ್ವಲ್ಪ ಬಾಳೆ ಕೂಡ ಅದು ಕೈಗೆ ಬರುವಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇದೀಗ ಭಾಳ ಸ್ಪಷ್ಟವಾಗಿ ಕೂಡ ಕಂಡು ಬರ್ತಾ ಇರುವಂಥದ್ದು. ರೈತರು ಕೂಡ ಇದ್ದಾರೆ. ಜಮೀನಿನಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಬೆಳೆದಂಥ ಮಕ್ಕಳು ಕಣ್ಣೆದ್ರೆ ಬಿದ್ದೋದ್ರೆ ಆ ನೋವು ಏನಾಗುತ್ತೆ ಆ ರೀತಿಯಾದಂಥ ನೋವಿನಲ್ಲಿರುವಂಥದ್ದು. ಸೊ ಆ ರೈತ ಮಹಿಳೆ ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಬೆಳಗ್ಗೆ ತಾವು ಬಂದು ನೋಡಿದಾಗ ಏನು ಅನಿಸ್ತು ಸರ್? ಬೆಳಗ್ಗೆ ಬಂದು ನೋಡಿದ ತಕ್ಷಣ ನಾವು ಇಬ್ಬರು ಬಂದಿದ್ದೇವ್ರಿ, ನಮ್ಮ ಮನೆಯವ್ರು ನಾವು ಇಬ್ಬರು ಬಂದಿದ್ದೇವ್ರಿ. ನೋಡಿ ಈ ಥರ ನೆಲಕ್ಕೆ ಬಂದು ಹಿಡಿದು ನಮ್ಮ ಮನೆಯವ್ರಿಗೆ ಚಕ್ರಾಗಿ ಬಿದ್ದುರಿ ಸರ್. ಬೆಳನ ಈಗ ನಮ್ಮ ಮಗನಿಗೆ ಹೇಳಿ ಗಾಡಿ ತರಿಸಿ ಅವ್ರಿಗೆ ಒಯ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೀನಿ ರೀ ಸರ್. ಮಾಡಿ ಮತ್ತು ನಾನು ಬಂದೀನಿ ರೀ. ಬಂದ ಕೇಸಿಂದ್ರೆ ಈಗೆಲ್ಲ ನಿಮ್ಮ ಮೀಡಿಯಾದವ್ರಿಗೆ ನಾ ಹೇಳ್ಸಕ್ಕೆ ಹತ್ತೀನಿ ರೀ. ಈಗ ನಮ್ಮ ಮಕ್ಳು ಯಾವ ಥರ ಕೂಸುಗಳಿಗೆ ಜೋಪಾನ ಮಾಡ್ತಾರೆ ಆ ಥರ 1 ವರ್ಷದಿಂದ ಮಾಡೀವ್ರಿ ಸರ್. ರಾತ್ರಿ ಹಗಲು ಮಾಡೀವ್ರಿ. ರಾತ್ರಿ ಹಂದಿ ಕಾಟ ಸರ್ ನಂಬಲ್ಲಿ. ರಾತ್ರಿ ಹಂದಿ ಕಾಟ ಅವ್ರ ಅಪ್ಪ ಮಗ ಬಂದು ರಾತ್ರಿ ಬಗಾನ ಬ್ಯಾಟ್ರಿ ತೊಗೊಂಡು ಎಲ್ಲ ಸುತ್ತಾಡಿ ಹೋಗ್ತಿದ್ರಿ ಸರ್. ಹಂದಿನೂ ಈ ಥರ ಹೊಡಿತಾವ್ರಿ ಸರ್ ನಂಬಲ್ಲಿ. ಅದಕ್ಕೆ ನೀನು 6 ಗಂಟೆಗೆ ಈ ಥರ ಬಂದು ಎಲ್ಲ ಬಿದ್ದವ್ರಿ ಸರ್. ಇದು 1 ವರ್ಷ ಐತ್ರಿ ಸರ್ ಇದಕ್ಕೆ ನಾವು ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದರೆ ಈಗ ಎಷ್ಟು ಎಕರೆಯಲ್ಲಿ ಎಷ್ಟು ಬೆಳೆದಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ ಅಂತ? ಇದಕ್ಕೆ ನೋಡ್ರಿ ಸರ್ 3 ಎಕರೆ ಅದ ರೀ. ಇದ್ರಾಗ 4-5 ಸಾವಿರ ಬಾಳೆ ಅವ ರೀ. ಇದ್ರ 2.5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡೀವ್ರಿ. ಆಮೇಲೆ ಒಂದು ಬೋರ್ವೆಲ್ ಹಾಕ್ಸಿದೇವ್ರಿ ಸರ್. ನೀರು ಕಡಿಮೆ ಇದ್ದಿದ್ದಕ್ಕೆ ಅದಕ್ಕೊಂದು 1.5 ಲಕ್ಷ ರೂಪಾಯಿ ಹಾಕಿದೇವ್ರಿ. 4 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದೇವ್ರಿ ಸರ್. 4 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ನಮ್ಮದು 10 ಲಕ್ಷ ರೂಪಾಯಿ ಬಾಕಿ ಅದ ರೀ ಸರ್. ಅದಕ್ಕೆ ಬಾಕಿ ಏನೋ ತೀರಿಸ್ಬೇಕು, ದೊಡ್ಡ ಬೆಳೆ ಹಾಕ್ಬೇಕಂತ ಹಾಕಿದೇವ್ರಿ ಸರ್. ಮೊದಲು ಹೆಚ್ಚಾಗಿ ಕೊತ್ತಂಬರಿ, ಮೆಂತ್ಯ ಇಂಥೆಲ್ಲ ಸೊಪ್ಪು ಬೆಳಿತಿದ್ದೇವ್ರಿ. ಅದ್ರಾಗ ಏನು ಬಾಕಿ ನಮ್ಗೆ ತೀರ್ಲಿಲ್ಲ ರೀ. ಅದಕ್ಕೆ ಒಂದು ದೊಡ್ಡ ಯಾವ್ದಾರ ಒಂದು ಮಾಲ್ ಹಾಕಿದ್ರೆ ನಮ್ಗೆ ಬಾಕಿ ಹೋಗ್ತಾ ಅಂತೇಳಿ ನಾವು ಈ ಮಾಲ್ ಹಾಕಿದೇವ್ರಿ ಸರ್. ಹಾಕಿದ್ಕೆ ಈ ಥರ ನಮ್ಗೆ ಲಾಸ್ ಐತ್ರಿ ಸರ್. ಈಗ ಸಾಕಷ್ಟು ಕನಸು ಕಂಡಿದ್ರಿ, ಈಗ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಬಾಳೆ ಬೆಳೆಯಿಂದ ಅಂತೇಳಿ. ಈಗ ಅದು ಯಾವುದು ಕೂಡ ಬರ್ತಾ ಇಲ್ಲ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ನೋಡಿದ್ರ, ನಿಮ್ಮ ಕಷ್ಟ ಕೇಳಿದ್ರ? ಯಾರೂ ಕೇಳಿಲ್ರಿ ಸರ್. ಯಾರು ನೋಡಲ್ರಿ, ಬರಲ್ರಿ, ಕೇಳಂಗಿಲ್ರಿ. ಆಯ್ತು ಹೇಳಿದ್ರೆ ಹ್ಞೂ ಅಂತಾರ್ರಿ, ಆ ಕಡೆ ಹೋಗ್ತಾರ್ರಿ ಸರ್. ಅದಕ್ಕೆ ಈಗ ಮೀಡಿಯಾದವ್ರಿಗೆ ಹೇಳಿ ಕರೆಸಿ ಏನಾರ ಸೊಲ್ಯೂಷನ್ ನಮ್ಗೆ ಏನಾರು ಸಿಗ್ತದೇನೋ ಅಂತೇಳಿ ಸರ್, ಅದು ಆಸೆ ರೀ ಸರ್ ನಮಗೆ. ನನ್ನ ಜೊತೆ ಮತ್ತೊಬ್ಬರು ಇದ್ದಾರೆ ರೈತರು, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ನಿಮ್ಮಲ್ಲಿ ಭಾಳ ಈ ನಂದೂರಲ್ಲಿ ಭಾಳ ಬಾಳೆ ಫೇಮಸ್ ಅಂತೇಳಿ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ? ನಾನು ತಿಳಿದ ಮಟ್ಟಿಗೆ ಇವತ್ತು ಒಂದು 50% ರೀ ಹಾಳಾಗ್ಯದ ರೀ. ಯಾಕಂತಂದರೆ ಈಗ ನಂದೂರ್ಕೆ 2 ಗ್ರಾಮ ಕಲಿತು ಸುಮಾರು 1.5 ಲಕ್ಷ ಬಡ್ಡಿ. ಆ 1.5 ಲಕ್ಷದಾಗ ಒಂದು 58-60 ಸಾವಿರ ಬಾಳಿಯರೇ ಬಿದ್ದದ. ಇದು ಬಿದ್ದದ. ಇಂಥ ಪರಿಸ್ಥಿತಿ ಅದ ರೀ. ಈಗ ಹೆಂಗಾಗ್ಯದ ರೈತರ ಪರಿಸ್ಥಿತಿ ಅಂತಂತಂದ್ರೆ, ಮಗನಿಗೆ ಬೆಳೆಸಿವಿ, ಹರಿಯದವಾದ ಆಗ್ಯಾನ, ಇನ್ನು ನಮಗೆ ಗಳಿಸಿ ಹಾಕ್ತಾನಂತ ಅನ್ನೋದ್ರಾಗೆ ಸತ್ತು ಹೋಗ್ಬಿಟ್ಟ. ನಾವು ಆ ಮಗ ಸತ್ರಿ ಎಷ್ಟು ತ್ರಾಸದ ಅಷ್ಟು ತ್ರಾಸ ಇವತ್ತು ರೈತರಿಗೆ ಅದ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಹೇಳೋದೇನು ರೀ, ಈಗ ನಮ್ಮಲ್ಲಿ ಇದನ್ನು ನಾವು ಬೆಳೆಸ್ಬೇಕಂತಂದ್ರೆ ಇವತ್ತು ನಮ್ಮ ಲೇಬರ್ ಇವತ್ತು ಸಿಟಿ ಸಮೀಪಿದ್ದ ಸಲುವಾಗಿ ನಮ್ಮದ್ರ ಪರಿಸ್ಥಿತಿ ಏನದ ಅಂತಂತಂದ್ರೆ ಲೆಬರ್ನೂ ಹೆವಿ ಅಮೌಂಟ್ ಕೊಡಬೇಕು ಲೇಬರ್ಗಳಿಗೂ ಕೂಡ. ಹೀಗಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಟ್ಟವೆ. ಈಗ ನೋಡಿರಿ, ಇದೇ ಲ್ಯಾಂಡ್ ಅದ. ಈಗ ಇದಕ್ಕೆ ಒಂದು 3 ಎಕರೆ ಅದ. ಇದು ಬಾಳಿ ಒಂದು 8-9 ಲಕ್ಷ ರೂಪಾಯಿ ಬರ್ತದಂತ ಒಂದು 3 ಲಕ್ಷ ರೂಪಾಯಿ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಮತ್ತು ಆ ಲೇಬರ್ನೂ ಏನಾಗ್ಲಿಕ್ಕತ್ತ ಅಂತಂದ್ರೆ ಇವತ್ತು ನಾವು ಭಾಳ ಕ್ಲಿಷ್ಟ ಪರಿಸ್ಥಿತಿದಾಗ. ಈಗ ಅಧಿಕಾರಿಗಳು ಬಂದು ನೋಡಿದ್ರ, ನಿಮ್ಗೆ ಪರಿಹಾರದ ಭರವಸೆ ಕೊಟ್ರ? ಭರವಸೆ ಕೊಟ್ಟರೆ ಅವ್ರು ಏನು ಹೇಳ್ತಾರೆ ಅಂದ್ರೆ 1 ಹೆಕ್ಟ್ರಿಗೆ 22.5 ಸಾವಿರ ಅಂತ ಹೇಳ್ತಾರೆ. 1 ಹೆಕ್ಟ್ರ್ ಅಂತಂದ್ರೆ ಹೆಚ್ಚು ಕಡಿಮೆ ಇದು 3 ಎಕರೆ ಅಂತಂತಂದ್ರೆ ಇದ್ರ ಆದಾಯ ಬರೋದು ಇವತ್ತು 8 ಲಕ್ಷ. ಅವ್ರು ಕೊಡೋದು 22.5 ಸಾವಿರ. ಲೇಬರ್ದು ಒಂದು 25% ಅಲ್ಲ.
ಮತ್ತು ಇಂಥ ಪರಿಸ್ಥಿತಿದಾಗ ನಾವು ಹೆಂಗೆ ಇದ್ರದ್ದು ಖರ್ಚು ವೆಚ್ಚಗಳು ನಿಭಾಯಿಸ್ಬೇಕು. ಇದರಿಂದ ನಾವು ಏನಾರೇ ಒಂದು 3-4 ವರ್ಷ ಹೊಳ್ಯಾಡಬೇಕು. ಅದು ಆಗಲಿಲ್ಲ ಅಂತಂದ್ರೆ ಹೊಲನೇ ಮಾರಬೇಕು ರೈತ. ಇಂಥ ಪರಿಸ್ಥಿತಿ ಅದ. ಆಮೇಲೆ ಇದಕ್ಕೆಲ್ಲ ನಮ್ಮಲ್ಲಿ ಉದ್ಯೋಗ ಖಾತ್ರಿಗಳ್ನು ಮಾರಕವ ಇದಕ್ಕೆಲ್ಲರೂ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು, ತಾವು ನೊಂದುಕೊಂಡು ಹೇಳ್ತಾ ಇರುವಂಥದ್ದು. ಅಂದರೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಜೊತೆಗೆ ಏನಾದರೂ ಒಂದು 4 ದುಡ್ಡು ನೋಡ್ಬೇಕಂತೇಳಿ ಕನಸು ಕಾಣ್ತಾ ಇದ್ದಂಥ ರೈತರಿಗೆ ಇದೀಗ ನಿನ್ನೆ ಸುರಿದಂಥ ಅಕಾಲಿಕ ಬಿರುಗಾಳಿ ಸಹಿತ ಮಳೆ ಆ ರೈತರ ಬದುಕನ್ನೇ ಮೂರಾಬಟ್ಟೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ತಾಲೂಕಿನ ನಂದೂರು ಗ್ರಾಮದ ಬಾಪುನಾಯಕ್ ತಾಂಡದಲ್ಲಿರುವಂಥ ಏನು ಸಾಕಷ್ಟು ಹೊಲಗಳಲ್ಲಿ ಬೆಳೆದಂಥ ತೋಟಗಾರಿಕಾ ಬೆಳೆಗಳು ನಾಶವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಿಶನ್ ರಾಠೋಡ್ ಎಂಬುವರ ತೋಟದಲ್ಲಿ ಬೆಳೆದಂಥ ಬಾಳೆ ಇದೀಗ ಸಂಪೂರ್ಣವಾಗಿ ನೆಲಕ್ಕುಳಿ ಬಿದ್ದಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅಂದರೆ ಬಾಪುನಾಯಕ್ ತಾಂಡದ ಕಿಶನ್ ರಾಠೋಡ್ ಅವರ ತೋಟದಲ್ಲಿ ಇದೀಗ ನಾನಿರುವಂಥದ್ದು. ಇದು ಬಾಳೆಯ ಗೊನೆಗಳು ಯಾವ ರೀತಿಯಾಗಿ ನೆಲಕ್ಕೂಳಿ ಬಿದ್ದಿದೆ ಅನ್ನುವಂಥದ್ದು. 3 ಎಕರೆ ಜಮೀನಿನಲ್ಲಿ ಸುಮಾರು 4,000ಕ್ಕೂ ಅಧಿಕ ಏನು ಬಾಳೆ ನಾಟಿಯನ್ನು ಮಾಡಿದರು. ಅದರಲ್ಲಿ ಇದೀಗ 3,000ಕ್ಕೂ ಅಧಿಕ ಬಾಳೆ ದಿಂಡುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಕಳೆದ 1 ವರ್ಷಗಳಿಂದಲೂ ಕೂಡ ಮಗುವಿನಂತೆ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಂಥ ಬಾಳೆ ಒಂದೇ ಒಂದು ರಾತ್ರಿ ಬಿರುಗಾಳಿ ಸಹಿತ ಸುರಿದಂಥ ಮಳೆಗೆ ಇದೀಗ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಬೆಳಗ್ಗೆ ತಮ್ಮ ಹೊಲಗಳಿಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ರೈತರು ನಿಜಕ್ಕೂ ಇದನ್ನು ನೋಡಿ ಶಾಕ್ ಆಗಿ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂತಂದರೆ ಇನ್ನೇನು 1-1.5 ತಿಂಗಳಲ್ಲಿ ಈ ಬಾಳೆ ಎಲ್ಲವೂ ಕೂಡ ಕೈಗೆ ಬರ್ತಾ ಇತ್ತು. ಆದರೆ ಇವತ್ತು ಕೈಗೆ ಬರಬೇಕಾದಂಥ ಬಾಳೆ ಸಂಪೂರ್ಣವಾಗಿ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಸುಮಾರು 3 ಎಕರೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಏನು ಹಣವನ್ನು ಸಾಲ ಸೋಲ ಮಾಡಿ ಬೆಳೆದಿದ್ರು. ಆದರೆ ಬಹುತೇಕ ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಎಲ್ಲ ಬಾಳೆಗಳು ಕೂಡ ನೆಲಕ್ಕೂಳಿ ಬಿದ್ದಿರುವಂಥದ್ದು. ಈ ರೀತಿಯಾದಂಥ ಸನ್ನಿವೇಶದಲ್ಲಿ ಇರೋ ಅಲ್ಪ ಸ್ವಲ್ಪ ಬಾಳೆ ಕೂಡ ಅದು ಕೈಗೆ ಬರುವಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇದೀಗ ಭಾಳ ಸ್ಪಷ್ಟವಾಗಿ ಕೂಡ ಕಂಡು ಬರ್ತಾ ಇರುವಂಥದ್ದು. ರೈತರು ಕೂಡ ಇದ್ದಾರೆ. ಜಮೀನಿನಲ್ಲಿ ಬಂದು ನೋಡುವಂಥ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಬೆಳೆದಂಥ ಮಕ್ಕಳು ಕಣ್ಣೆದ್ರೆ ಬಿದ್ದೋದ್ರೆ ಆ ನೋವು ಏನಾಗುತ್ತೆ, ಆ ರೀತಿಯಾದಂಥ ನೋವಿನಲ್ಲಿರುವಂಥದ್ದು. ಸೊ ಆ ರೈತ ಮಹಿಳೆ ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಬೆಳಗ್ಗೆ ತಾವು ಬಂದು ನೋಡಿದಾಗ ಏನು ಅನಿಸ್ತು? ಸರ್ ಬೆಳಗ್ಗೆ ಬಂದು ನೋಡಿದ ತಕ್ಷಣ ನಾವು ಇಬ್ಬರು ಬಂದಿದ್ದೇವ್ರಿ, ನಮ್ಮ ಮನೆಯವ್ರು ನಾವು ಇಬ್ಬರು ಬಂದಿದ್ದೇವ್ರಿ. ನೋಡಿ ಈ ಥರ ನೆಲಕ್ಕೆ ಬಂದ ಹಿಡಿದು ನಮ್ಮ ಮನೆಯವ್ರಿಗೆ ಚಕ್ಕರಾಗಿ ಬಿದ್ದುರಿ ಸರ್. ಬೆಳನ ಈಗ ನಮ್ಮ ಮಗನಿಗೆ ಹೇಳಿ ಗಾಡಿ ತರಿಸಿ ಅವ್ರಿಗೆ ಒಯ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೀನಿ ರೀ ಸರ್. ಮಾಡಿ ಮತ್ತು ನಾನು ಬಂದೀನಿ ರೀ. ಬಂದ ಕೇಸಿಂದ್ರೆ ಈಗೆಲ್ಲ ನಿಮ್ಮ ಮೀಡಿಯಾದವ್ರಿಗೆ ನಾ ಹೇಳ್ಸಕ್ಕೆ ಹತ್ತೀನಿ ರೀ. ಈಗ ನಮ್ಮ ಮಕ್ಳು ಯಾವ ಥರ ಕೂಸುಗಳಿಗೆ ಜೋಪಾನ ಮಾಡ್ತಾರೆ ಆ ಥರ 1 ವರ್ಷಲಿಂದ ಮಾಡೀವ್ರಿ ಸರ್. ರಾತ್ರಿ ಹಗಲು ಮಾಡೀವ್ರಿ. ರಾತ್ರಿ ಹಂದಿ ಕಾಟ ಸರ್ ನಂಬಲ್ಲಿ. ರಾತ್ರಿ ಹಂದಿ ಕಾಟ ಅವ್ರ ಅಪ್ಪ ಮಗ ಬಂದು ರಾತ್ರಿ ಬಗಾನ ಬ್ಯಾಟ್ರಿ ತೊಗೊಂಡು ಎಲ್ಲ ಸುತ್ತಾಡಿ ಹೋಗ್ತಿದ್ರಿ ಸರ್. ಹಂದಿನೂ ಈ ಥರ ಹೊಡಿತಾವ್ರಿ ಸರ್ ನಂಬಲ್ಲಿ. ಅದಕ್ಕೆ ನೀನು 6 ಗಂಟೆಗೆ ಈ ಥರ ಬಂದು ಎಲ್ಲ ಬಿದ್ದವ್ರಿ ಸರ್. ಇದು 1 ವರ್ಷ ಐತ್ರಿ ಸರ್ ಇದಕ್ಕೆ ನಾವು ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದರೆ ಈಗ ಎಷ್ಟು ಎಕರೆಯಲ್ಲಿ ಎಷ್ಟು ಬೆಳೆದಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ ಅಂತ? ಇದಕ್ಕೆ ನೋಡ್ರಿ ಸರ್ 3 ಎಕರೆ ಅದ ರೀ. ಇದ್ರಾಗ 4-5 ಸಾವಿರ ಬಾಳೆ ಅವ ರೀ. ಇದ್ರ 2.5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡೀವ್ರಿ. ಆಮೇಲೆ ಒಂದು ಬೋರ್ವೆಲ್ ಹಾಕ್ಸಿದೇವ್ರಿ ಸರ್. ನೀರು ಕಡಿಮೆ ಇದ್ದಿದ್ದಕ್ಕೆ ಅದಕ್ಕೊಂದು 1.5 ಲಕ್ಷ ರೂಪಾಯಿ ಹಾಕಿದೇವ್ರಿ. 4 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದೇವ್ರಿ ಸರ್. 4 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ನಮ್ಮದು 10 ಲಕ್ಷ ರೂಪಾಯಿ ಬಾಕಿ ಅದ ರೀ ಸರ್. ಅದಕ್ಕೆ ಬಾಕಿ ಏನೋ ತೀರಿಸ್ಬೇಕು, ದೊಡ್ಡ ಬೆಳೆ ಹಾಕ್ಬೇಕಂತ ಹಾಕಿದೇವ್ರಿ ಸರ್. ಮೊದಲು ಹೆಚ್ಚಾಗಿ ಕೊತ್ತಂಬರಿ, ಮೆಂತ್ಯ ಇಂಥೆಲ್ಲ ಸೊಪ್ಪು ಬೆಳಿತಿದ್ದೇವ್ರಿ. ಅದ್ರಾಗ ಏನು ಬಾಕಿ ನಮ್ಗೆ ತೀರ್ಲಿಲ್ಲ ರೀ. ಅದಕ್ಕೆ ಒಂದು ದೊಡ್ಡ ಯಾವ್ದಾರ ಒಂದು ಮಾಲ್ ಹಾಕಿದ್ರೆ ನಮ್ಮ ಬಾಕಿ ಹೋಗ್ತಾ ಅಂತೇಳಿ ನಾವು ಈ ಮಾಲ್ ಹಾಕಿದೇವ್ರಿ ಸರ್. ಹಾಕಿದ್ಕೆ ಈ ಥರ ನಮ್ಗೆ ಲಾಸ್ ಐತ್ರಿ ಸರ್. ಈಗ ಸಾಕಷ್ಟು ಕನಸು ಕಂಡಿದ್ರಿ, ಈಗ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಬಾಳೆ ಬೆಳೆಯಿಂದ ಅಂತೇಳಿ. ಈಗ ಅದು ಯಾವುದೂ ಕೂಡ ಬರ್ತಾ ಇಲ್ಲ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ನೋಡಿದ್ರ, ನಿಮ್ಮ ಕಷ್ಟ ಕೇಳಿದ್ರ? ಯಾರೂ ಕೇಳಿಲ್ರಿ ಸರ್. ಯಾರು ನೋಡಲ್ರಿ, ಬರಲ್ರಿ, ಕೇಳಂಗಿಲ್ರಿ. ಆಯ್ತು ಹೇಳಿದ್ರೆ ಹ್ಞೂ ಅಂತಾರ್ರಿ, ಆ ಕಡೆ ಹೋಗ್ತಾರ್ರಿ ಸರ್. ಅದಕ್ಕೆ ಈಗ ಮೀಡಿಯಾದವ್ರಿಗೆ ಹೇಳಿ ಕರೆಸಿ ಏನಾರ ಸೊಲ್ಯೂಷನ್ ನಮ್ಗೆ ಏನಾರು ಸಿಗ್ತದೇನೋ ಅಂತೇಳಿ ಸರ್, ಅದು ಆಸೆ ರೀ ಸರ್ ನಾವು. ನನ್ನ ಜೊತೆ ಮತ್ತೊಬ್ಬರು ಇದ್ದಾರೆ ರೈತರು, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ನಿಮ್ಮಲ್ಲಿ ಭಾಳ ಈ ನಂದೂರಲ್ಲಿ ಭಾಳ ಬಾಳೆ ಫೇಮಸ್ ಅಂತೇಳಿ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ? ನಾನು ತಿಳಿದ ಮಟ್ಟಿಗೆ ಇವತ್ತು ಒಂದು 50% ರೀ ಹಾಳಾಗ್ಯದ ರೀ. ಯಾಕಂತಂದರೆ ಈಗ ನಂದೂರ್ಕೆ 2 ಗ್ರಾಮ ಕಲಿತು ಸುಮಾರು 1.5 ಲಕ್ಷ ಬಡ್ಡಿ. ಆ 1.5 ಲಕ್ಷದಾಗ ಒಂದು 58-60 ಸಾವಿರ ಬಾಳಿಯರೇ ಬಿದ್ದದ. ಇದು ಬಿದ್ದದ. ಇಂಥ ಪರಿಸ್ಥಿತಿ ಅದ ರೀ. ಈಗ ಹೆಂಗಾಗ್ಯದ ರೈತರ ಪರಿಸ್ಥಿತಿ ಅಂತಂತಂದ್ರೆ, ಮಗನಿಗೆ ಬೆಳೆಸಿವಿ, ಹರಿಯದವಾದ ಆಗ್ಯಾನ, ಇನ್ನು ನಮಗೆ ಗಳಿಸಿ ಹಾಕ್ತಾನಂತ ಅನ್ನೋದ್ರಾಗೆ ಸತ್ತು ಹೋಗ್ಬಿಟ್ಟ ನಾವು. ಆ ಮಗ ಸತ್ರಿ ಎಷ್ಟು ತ್ರಾಸದ ಅಷ್ಟು ತ್ರಾಸ ಇವತ್ತು ರೈತರಿಗೆ ಅದ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಹೇಳೋದೇನ್ರಿ, ಈಗ
ಆ, ನಮ್ಮಲ್ಲಿ ಇದನ್ನು ನಾವು ಬೆಳೆಸ್ಬೇಕಂತಂದ್ರೆ ಇವತ್ತು ನಮ್ಮ ಲೇಬರ್ ಇವತ್ತು ಸಿಟಿ ಸಮೀಪ ಇದ್ದ ಸಲುವಾಗಿ ನಮ್ಮದ್ರ ಪರಿಸ್ಥಿತಿ ಏನದ ಅಂತಂತಂದ್ರೆ ಲೇಬರ್ನೂ ಹೆವಿ ಅಮೌಂಟ್ ಕೊಡಬೇಕು ಲೇಬರ್ಗಳಿಗೂ ಕೂಡ. ಹೀಗಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಟ್ಟವೆ. ಈಗ ನೋಡಿರಿ, ಇದೇ ಈ ಲ್ಯಾಂಡ್ ಅದ, ಈಗ ಇದಕ್ಕೆ ಒಂದು 3 ಎಕರೆ ಅದ. ಇದು ಬಾಳಿ ಒಂದು 8-9 ಲಕ್ಷ ರೂಪಾಯಿ ಬರ್ತದಂತ ಒಂದು 3 ಲಕ್ಷ ರೂಪಾಯಿ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಮತ್ತು ಆ ಲೇಬರ್ನು ಏನಾಗ್ಲಿಕ್ಕತ್ತ ಅಂತಂದ್ರೆ ಇವತ್ತು ನಾವು ಭಾಳ ಕ್ಲಿಷ್ಟ ಪರಿಸ್ಥಿತಿದಾಗ ಈಗ 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 ಅಧಿಕಾರಿಗಳು ಬಂದು ನೋಡಿದ್ರ ನಿಮ್ಗೆ ಏನಾರ ಪರಿಹಾರದ ಭರವಸೆ ಕೊಟ್ರ? ಭರವಸೆ ಕೊಟ್ಟರೆ ಅವ್ರು ಏನು ಹೇಳ್ತಾರೆ ಅಂದ್ರೆ 1 ಹೆಕ್ಟ್ರಿಗೆ 22,500 ಅಂತ ಹೇಳ್ತಾರೆ. 1 ಹೆಕ್ಟ್ರ್ ಅಂತಂದ್ರೆ ಹೆಚ್ಚು ಕಡಿಮೆ ಇದು 3 ಎಕರೆ ಅಂತಂತಂದ್ರೆ ಇದ್ರ ಆದಾಯ ಬರೋದು ಇವತ್ತು 8 ಲಕ್ಷ. ಅವ್ರು ಕೊಡೋದು 22,500 ಲೇಬರ್ದು ಒಂದು 25% ಅಲ್ಲ. ಮತ್ತು ಇಂಥ ಪರಿಸ್ಥಿತಿದಾಗ ನಾವು ಹೆಂಗೆ ಇದ್ರದ್ದು ಖರ್ಚು ವೆಚ್ಚಗಳು ನಿಭಾಯಿಸ್ಬೇಕು? ಇದರಿಂದ ನಾವು ಏನಾರೇ ಒಂದು 3-4 ವರ್ಷ ಹೊಳ್ಯಾಡಬೇಕು. ಅದು ಆಗಲಿಲ್ಲ ಅಂತಂದ್ರೆ ಹೊಲನೇ ಮಾರಬೇಕು ರೈತ. ಇಂಥ ಪರಿಸ್ಥಿತಿ ಅದ. ಆಮೇಲೆ ಇದಕ್ಕೆಲ್ಲ ನಮ್ಮಲ್ಲಿ ಉದ್ಯೋಗ ಖಾತ್ರಿಗಳನ್ನೂ ಮಾರಕವ ಇದಕ್ಕೆಲ್ಲರೂ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು, ತಾವು ನೊಂದುಕೊಂಡು ಹೇಳ್ತಾ ಇರುವಂಥದ್ದು. ಅಂದರೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಜೊತೆಗೆ ಏನಾದರೂ ಒಂದು 4 ದುಡ್ಡು ನೋಡ್ಬೇಕಂತೇಳಿ ಕನಸು ಕಾಣ್ತಾ ಇದ್ದಂಥ ರೈತರಿಗೆ ಇದೀಗ ನಿನ್ನೆ ಸುರಿದಂಥ ಅಕಾಲಿಕ ಬಿರುಗಾಳಿ ಸಹಿತ ಮಳೆ ಆ ರೈತರ ಬದುಕನ್ನೇ ಮೂರಾಬಟ್ಟೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.